Hello students, hope you're all preparing well for your exam. Welcome to Botany Bloom channel. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ KCET ಎಕ್ಸಾಮ್ ಪ್ರಿಪರೇಷನ್ಗೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂತಂದ್ರೆ ರಿಪೀಟ್ ಆಗಿರುವಂತಹ ಕಾನ್ಸೆಪ್ಟ್. ಸೇಮ್ ಕ್ವೆಶನ್ಸ್ ಯಾವತ್ತೂ ಬರೋದಿಲ್ಲ. ಸೇಮ್ ಕಾನ್ಸೆಪ್ಟ್ ರಿಪೀಟ್ ಆಗುತ್ತೆ. ಸೊ ನಾವು ಪ್ರಿವಿಯಸ್ ಇಯರ್ ಕ್ವೆಶನ್ ಸಾಲ್ವ್ ಮಾಡಿದ್ರೆ ಅದೇ ಕ್ವೆಶನ್ ರಿಪೀಟ್ ಆಗುತ್ತಾ ಮ್ಯಾಮ್ ಅಂತ ಹೇಳಿ ಕೇಳ್ತಾ ಇದ್ರಲ್ಲ. ಸೊ ಅದಕ್ಕೆ ಆನ್ಸರ್ ಇಷ್ಟನೇ ಸಿಂಪಲ್ ಆಗಿದೆ. ಸೇಮ್ ಕ್ವೆಶನ್ ಅಂತ ಇರೋದಿಲ್ಲ, ಸೇಮ್ ಕಾನ್ಸೆಪ್ಟ್ ರಿಪೀಟ್ ಆಗುತ್ತೆ. ಓಕೆನಾ? ಸೊ ನಾನು ಎಕ್ಸಾಂಪಲ್ಸ್ ಕೂಡ ಯಾವಾಗ್ಲೂ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸೀರೀಸ್ ಡೈಲಿ ಡೋಸ್ ಆಫ್ ಬಯಾಲಜಿ ಸೀರೀಸ್ ಅಂತ ಹೇಳಿ ಕ್ವೆಶನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದ್ರಲ್ಲಿ ಬೇಕಿದ್ರೆ ನೀವು ನೋಡ್ಬೋದು. ದಿನ ಒಂದೊಂದು ಕ್ವೆಶನ್ ಸಾಲ್ವ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನ್ಯೂಮರಿಕಲ್ ಆಗಿರ್ಬೋದು, ಕಾನ್ಸೆಪ್ಚುಯಲ್ ಇರ್ಬೋದು. ಜಾಸ್ತಿ ನಾನು ನ್ಯೂಮರಿಕಲ್ಗೆನೆ ಸ್ಟ್ರೆಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಿಸ್ತಾ ಇದ್ದೀನಿ. ನೀವು ಅದರಲ್ಲಿ ಬೇಕಿದ್ರೆ ಅಬ್ಸರ್ವ್ ಮಾಡ್ಬೋದು. ಯಾವ ರೀತಿ ರಿಪೀಟ್ ಆಗಿದೆ ಅಂತಾನೂ ಕೂಡ ನಾನು ಅದರಲ್ಲಿ ಹೇಳ್ತಾ ಇರ್ತೀನಿ. ಸೊ ಇಲ್ಲಿ ಈಗ ಪ್ರತಿಯೊಂದನ್ನು ತಗೊಂಡಾಗ ಫ್ರಮ್ ಲೆಸನ್ ಫಸ್ಟ್ ಇಂದ ಹಿಡಿದು ಲಾಸ್ಟ್ ತನಕ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಎರಡೂನು ಬಯಾಲಜಿ ಸಿಲೆಬಸ್ ಅಲ್ಲಿ ಇರುವಂತಹ ಎಲ್ಲ ಲೆಸನ್ ತಗೊಂಡಾಗ ಯಾವ ಕಾನ್ಸೆಪ್ಟ್ ಜಾಸ್ತಿ ರಿಪೀಟ್ ಆಗಿದೆ ಅನ್ನೋದನ್ನ ಒಂದೊಂದೇ ನೋಡ್ತಾ ಬರೋಣ. ಓಕೆನಾ? ಸೊ ಈಗ ನಾನು ಪ್ರತಿ ಅಂದ್ರೆ 2012 ಇಂದ ಹಿಡಿದು ಇಲ್ಲಿ ತನಕನೂ ಎಲ್ಲಾ ಪೇಪರ್ಸ್ ಅಲ್ಲಿನೂ ಕೂಡ ನಾನು ಅನಲೈಸ್ ಮಾಡಿ ಈ ಸಮ್ಮರಿ ತಗೊಂಡ್ ಬಂದಿದ್ದೀನಿ. ಸೊ ಡೋಂಟ್ ಟೇಕ್ ದಿಸ್ ಲೈಟ್ಲಿ. ನಾನು ಏನ್ ಹೇಳ್ತಿದ್ರು ಕರೆಕ್ಟ್ ಆಗಿ ಕೇಳಿಸ್ಕೊಂಡು ಕೊನೆ ತನಕನೂ ನೋಡಿ. ಈ ಕ್ವೆಶನ್ಸ್, ಈ ಕಾನ್ಸೆಪ್ಟ್ಸ್ ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ಇನ್ನೊಂದು ನೆನಪಿರ್ಲಿ, ತುಂಬಾ ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಿ ಸೆಕೆಂಡ್ ಇಯರ್ ಸಿಲೆಬಸ್ ನ ಓದಿ ಮುಗಿಸಿ. ಹೆಂಗೋ ನೀವು ಈ ರೀಸೆಂಟ್ ಆಗಿ ಎಕ್ಸಾಮ್ ಬರ್ದಿದ್ದೀರಲ್ವಾ, ಸೊ ನಿಮಗೆ ಏನು ಕಾನ್ಸೆಪ್ಟ್ ಮರ್ತಿರಲ್ಲ. ಫಸ್ಟ್ ಇಯರ್ದು ಆದಷ್ಟು ಏನು ನೀವು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತಂದ್ರೂ ಸೆಕೆಂಡ್ ಇಯರ್ದು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಚೆನ್ನಾಗಿ ಓದ್ಬಿಟ್ಟು ಮುಗಿಸಿ. ಗೊತ್ತಾಯ್ತು? ಅದ್ರಲ್ಲೂ ನಾನು ಯಾವ್ದು ಹೈ ವೇಟೇಜ್ ಲೆಸನ್ಸ್ ಅಂತ ಹೇಳಿ ಹೇಳಿದ್ನಲ್ಲ, ಸೊ ನೀವು ಅದು ವಿಡಿಯೋಸ್ ನೋಡಿದ್ದೀರಾ. ಮತ್ತೆ ನ್ಯೂಮರಿಕಲ್ಸ್ ಕೂಡ ನಾನು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಲೆಸನ್ ಇಂದ ಸಾಲ್ವ್ ಮಾಡಿಸಿದೀನಿ. ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಕೂಡ ಇದೆ. ಸೊ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಗೊತ್ತಾಯ್ತು? ಈಗ ನೋಡಿ, ಓವಿಯಲ್ ಸ್ಟ್ರಕ್ಚರ್ ಬಗ್ಗೆ ಕ್ವೆಶನ್ ಕೇಳ್ತಾರೆ. ಎಂಬ್ರಿಯೋ ಸ್ಯಾಕ್ ಅದರಲ್ಲಿ ಪ್ಲಾಯ್ಡಿ ಕ್ವೆಶನ್ಸ್ ಜಾಸ್ತಿ ಕೇಳ್ತಾರೆ. ಸಪೋಸ್ ಈಗ ಹೆಕ್ಸಾಪ್ಲಾಯ್ಡ್ ಪ್ಲಾಂಟ್ ಮತ್ತೆ ಟೆಟ್ರಾಪ್ಲಾಯ್ಡ್ ಪ್ಲಾಂಟ್ ಕ್ರಾಸ್ ಮಾಡಿದಾಗ ಯಾವ್ದು ನೆಕ್ಸ್ಟ್ ಎಂಡೋಸ್ಪರ್ಮಿನ ಪ್ಲಾಯ್ಡಿ ಏನಾಗುತ್ತೆ, ನೆಕ್ಸ್ಟ್ ನ್ಯೂಸೆಲಸ್ ಪ್ಲಾಯ್ಡಿ ಏನಾಗುತ್ತೆ, ಅಥವಾ ಎಂಬ್ರಿಯೋ ಇನ ಪ್ಲಾಯ್ಡಿ ಏನಾಗುತ್ತೆ, ಝೈಗೋಟಿನ ಪ್ಲಾಯ್ಡಿ ಏನಾಗುತ್ತೆ, ಈ ರೀತಿ ಕ್ವೆಶನ್ಸ್ ಕೇಳ್ತಾರೆ. ಸೊ ಅದಕ್ಕೆ ನಾನು ಸಾಲ್ವ್ ಮಾಡಿಸಿದೀನಿ ನ್ಯೂಮರಿಕಲ್ ಕ್ವೆಶನ್. ಲಿಂಕ್ ಇಲ್ಲಿ ನಿಮಗೆ ಈಗ ಕಾಣಿಸ್ತಾ ಇದೆ, ಇಲ್ಲಿ ಲಿಂಕ್ ಹಾಕಿರ್ತೀನಿ. ಅಥವಾ ಈ ವಿಡಿಯೋ ಎಂಡ್ ಆಗ್ಬೇಕಾದ್ರೆ ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ ಬರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿ ನೋಡ್ಬೋದು ವಿಡಿಯೋ ಎಂಡ್ ಆಗ್ಬೇಕಾದ್ರೆ ಲಾಸ್ಟ್ 20 ಸೆಕೆಂಡ್ಸ್ ಇದ್ದಾಗ. ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಇನ್ನೂ ಸಿಂಪಲ್ ಏನಂದ್ರೆ ಈ ಚಾನಲಿನ ಪ್ಲೇ ಲಿಸ್ಟ್ ಹೋಗಿ KCET 2025 ಅಂತ ಒಂದು ಪ್ಲೇ ಲಿಸ್ಟ್ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಅದನ್ನ ಕ್ಲಿಕ್ ಮಾಡಿ KCET ಪ್ರಿಪರೇಷನ್ ಎಲ್ಲಾ ವಿಡಿಯೋಸ್ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ. ಓಕೆ? ಸೊ ಈಗ ಪಾಲಿನೇಷನ್ ಟೈಪ್ಸ್ ಆಗಿರ್ಬೋದು, ಮತ್ತೆ ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಂದ್ರೆ ವಿಂಡ್, ವಾಟರ್, ಅದರ ಎಕ್ಸಾಂಪಲ್ಸ್ ಏನಿದೆ, ಕ್ಯಾರೆಕ್ಟರ್ಸ್ ಏನಿದೆ, ಸೊ ಈ ಕಾನ್ಸೆಪ್ಟ್ಸ್ ಮೇಲೆ ಬಹಳ ಸಲ ರಿಪೀಟ್ ಆಗಿದೆ ಕ್ವೆಶನ್ಸ್. ಪೋಲನ್ ಗ್ರೇನ್ ಅಲ್ಲಿ ಅದರ ವೆಜಿಟೇಟಿವ್ ಮತ್ತೆ ಜನರೇಟಿವ್ ಸೆಲ್ ಸ್ಟ್ರಕ್ಚರ್ ಬಗ್ಗೆ ಕ್ವೆಶನ್ಸ್ ಕೇಳ್ತಾರೆ. ಅಥವಾ ಪೋಲನ್ ಗ್ರೇನ್ ಇಂದ ಸೈಜ್ ಎಷ್ಟಿದೆ ಅಂತ ಎನ್ಸೆಟ್ ಅಲ್ಲಿ ಕೊಟ್ಟಿದ್ದಾರಲ್ಲ, ಆ ಕ್ವೆಶನ್ ಕೇಳ್ತಾರೆ. ಓಕೆ? ನೆಕ್ಸ್ಟ್ ಅಪೋಮಿಕ್ಸಿಸ್ ಡೆಫಿನಿಷನ್ಸ್ ಇದೆಲ್ಲ, ಪಾರ್ಥಿನೋಕಾರ್ಪಿ, ಪಾಲಿಎಂಬ್ರಿಯೋನಿ, ಫಾಲ್ಸ್ ಫ್ರೂಟ್, ಇದೆಲ್ಲ ಡೆಫಿನೇಷನ್ ವಿತ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಮಕ್ಕಳೇ. ಆಮೇಲೆ ಆಂಥರ್ ಸ್ಟ್ರಕ್ಚರ್ ಅಲ್ಲಿ ಫಂಕ್ಷನ್ಸ್ ರೋಲ್ ಕೂಡ ಕೇಳ್ತಾರೆ. ಆಮೇಲೆ ಇದರಲ್ಲಿ ನ್ಯೂಮರಿಕಲ್ ಕ್ವೆಶನ್ಸ್ ಕೇಳ್ತಾರೆ. ಅಂತ ಅಂದ್ರೆ ಮೈಕ್ರೋ ಸ್ಪೋರೋಜೆನೆಸಿಸ್ ಇಂದು ಪೋಲನ್ ಗ್ರೇನ್ ಫಾರ್ಮೇಶನ್ ಆಗ್ಬೇಕಾದ್ರೆ ಎಷ್ಟು ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ, ಎಷ್ಟು ಸೀಡ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅದರಲ್ಲಿ ಎಷ್ಟು ಮಿಯೋಸಿಸ್ ಬರುತ್ತೆ, ಎಷ್ಟು ಮೈಟೋಸಿಸ್ ಆಗುತ್ತೆ. ಸಪೋಸ್ 500 ಸೀಡ್ಸ್ ಇದೆ ಅಂತಂದ್ರೆ ಇದು ಪ್ರೊಡ್ಯೂಸ್ ಆಗ್ಬೇಕು ಅಂತಂದ್ರೆ ಎಷ್ಟು ಮಿಯೋಸಿಸ್ ಬೇಕಾಗುತ್ತೆ. ಈ ರೀತಿ ಕ್ವೆಶನ್ಸ್ ಕೇಳ್ತಾರೆ. ಗೊತ್ತಾಯ್ತು? ನೆಕ್ಸ್ಟ್ ಇಲ್ಲಿ ಸ್ಪರ್ಮ್ ಸ್ಟ್ರಕ್ಚರ್ ಇದೆ ಅಲ್ಲ, ಅದರ ಫಂಕ್ಷನ್ ಕೇಳ್ತಾರೆ. ಹೆಡ್ಡಿನ ಫಂಕ್ಷನ್ ಏನು, ಮತ್ತೆ ಟೇಲ್ ಫಂಕ್ಷನ್ ಏನು. ಸೊ ಈ ರೀತಿ ಪ್ರತಿಯೊಂದನ್ನು ಕೂಡ ಸ್ಟ್ರಕ್ಚರ್ ಇಂದು ಫಂಕ್ಷನ್ಸ್ ನೋಡ್ಕೊಳ್ಳಿ, ಸ್ಪರ್ಮ್ ಸ್ಟ್ರಕ್ಚರ್ ಇಂದು. ನೆಕ್ಸ್ಟ್ ಫೀಟಸ್ ಡೆವಲಪ್ಮೆಂಟ್ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಥರ್ಡ್ ಟ್ರೈಮಿಸ್ಟರಿಗೆ ಏನಾಗುತ್ತೆ, ಆಮೇಲೆ ಫಸ್ಟ್ ಟ್ರೈಮಿಸ್ಟರಿಗೆ ಏನಾಗುತ್ತೆ, ಆಮೇಲೆ 24th ವೀಕಿಗೆ ಏನಾಗುತ್ತೆ. ಓಕೆ? ಸೊ ಈ ರೀತಿ ಅಂದ್ರೆ ನೀವು ಇದರಲ್ಲಿ ಕರೆಕ್ಟ್ ಆಗಿ ಏನ್ ನೋಡ್ಕೋಬೇಕಂದ್ರೆ, ನಾನು ಒಂದು ರೀಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಅದನ್ನ ನಾನು ಬೇಕಿದ್ರೆ ಟೆಲಿಗ್ರಾಮ್ ಅಲ್ಲಿ ಮತ್ತೊಂದ್ಸರಿ ಇನ್ಫಾರ್ಮೇಶನ್ ನ ಶೇರ್ ಮಾಡ್ತೀನಿ. ಅದನ್ನ ನೋಡ್ಕೊಳ್ಳಿ. ನಿಮಗೆ ಏನ್ ಗೊತ್ತಾಗ್ಬೇಕು ಅಂತ ಅಂದ್ರೆ ವೀಕ್, ಮಂತ್ ಮತ್ತೆ ಟ್ರೈಮಿಸ್ಟರ್. ಓಕೆ? 1 ಮಂತ್ ಅಲ್ಲಿ 4 ವೀಕ್ ಇರುತ್ತೆ. ಓಕೆ? ಸೊ ಫಸ್ಟ್ 3 ವೀಕಿಗೆ, ಫಸ್ಟ್ 3 ಮಂತಿಗೆ ಫಸ್ಟ್ ಟ್ರೈಮಿಸ್ಟರ್ ಅಂತ ಕರಿತೀವಿ. ಸೊ ಈ ರೀತಿ 9 ಮಂತ್ಸ್ ಇಂದು ಕಂಪ್ಲೀಟ್ ಏನು ಟರ್ಮ್ಸ್ ಇದೆ ಅಲ್ಲ, ಅದ್ ನಿಮಗೆ ಗೊತ್ತಾದ್ರೆ ಯಾವ್ದೇ ರೀತಿ ಆಪ್ಷನ್ಸ್ ಕೇಳಿದ್ರು ನೀವು ಆನ್ಸರ್ ಮಾಡ್ಬೋದು.
ಓಕೆನಾ. ಸೊ ಸಪೋಸ್ ಇವಾಗ NCERT ಅಲ್ಲಿ ಫಸ್ಟ್ ಟ್ರೈಮಿಸ್ಟರ್ ಅಂತ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಬಟ್ ಆಪ್ಷನ್ಸ್ ಅಲ್ಲಿ ಇಲ್ಲಿ ಏನಂತ ಇರುತ್ತೆ, ಥರ್ಡ್ ಮಂತ್ ಅಂತ ಕೊಟ್ಟಿರ್ತಾರೆ. ಸೊ ಮಂತ್, ಟ್ರೈಮಿಸ್ಟರ್, ವೀಕ್ಸ್, ಇದರ ಡಿಫ್ರೆನ್ಸ್ ಗೊತ್ತಿರಬೇಕು, ಅವಾಗ ನೀವು ಆನ್ಸರ್ ಮಾಡ್ತೀರಾ. ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು. ಓಕೆ. ನೆಕ್ಸ್ಟ್, ಮೆನ್ಸ್ಟ್ರಲ್ ಸೈಕಲ್ ಸ್ಟೇಜಸ್ ಬಗ್ಗೆ ಕ್ವೆಶನ್ ಕೇಳ್ತಾರೆ, ಮತ್ತೆ ಇಲ್ಲಿ ಬರುವಂತ ಹಾರ್ಮೋನ್ಸ್ ಬಗ್ಗೆ ಕ್ವೆಶನ್ಸ್ ಕೇಳಿದ್ದಾರೆ. ಪ್ಲೆಸೆಂಟಾ ಹಾರ್ಮೋನ್ಸ್ ಯಾವ್ದ್ಯಾವ್ದು, ಲೈಕ್ ಆಡ್ ಒನ್ ಔಟ್ ಕ್ವಶನ್ಸ್, ಇದರಲ್ಲಿ ಯಾವ್ದು ಪ್ಲೆಸೆಂಟಾ ಹಾರ್ಮೋನ್ ಅಲ್ಲ ಅಂತ ಕೇಳ್ತಾರೆ, ಆ ರೀತಿ. ನೆಕ್ಸ್ಟ್, ಸ್ಪರ್ಮ್ಯಾಟೋಜೆನೆಸಿಸ್, oogenesis ಅಲ್ಲಿ ಬರುವಂತ ಸ್ಟೇಜಸ್ ಮತ್ತೆ ಅದನ್ನ ರೆಗ್ಯುಲೇಟ್ ಮಾಡುವಂತ ಹಾರ್ಮೋನ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಮ್ಯಾಮನಿ ಗ್ಲ್ಯಾಂಡಿನ ಸ್ಟ್ರಕ್ಚರ್ ಮೇಲೆ ಡಯಾಗ್ರಾಮ್ ಇದೆಯಲ್ಲ ಅದ್ರ ಮೇಲೆ ಕ್ವೆಶನ್ ಕೇಳ್ತಾರೆ. ನೆಕ್ಸ್ಟ್, ಮೇಲ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಅಲ್ಲಿ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಕೇಳ್ತಾರೆ ಇಲ್ಲಿ. ಓಕೆ, ಅಂದ್ರೆ ಡಯಾಗ್ರಾಮ್ ಕೊಟ್ಬಿಟ್ಟು ಕ್ವೆಶನ್ ಕೇಳ್ಬೋದು, ಅಥವಾ ಡಯಾಗ್ರಾಮ್ ಅಲ್ಲಿ ಇರುವಂತಹ ಕ್ವೆಶನ್ಸ್ ಬರುತ್ತೆ. ಓಕೆ, ಸೊ ನೀವು ಇದ್ರ ಕ್ವೆಶನ್ಸ್ ಸಾಲ್ವ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್, ಇಂಟ್ರೌಟರಿನ್ ಡಿವೈಸ್ ಟೈಪ್ಸ್ ಇದೆ ಅಲ್ಲ, ಅದರ ಎಕ್ಸಾಂಪಲ್ಸ್ ಇದು ಬಹಳ ಸಲ ರಿಪೀಟ್ ಆಗಿರುವಂತದ್ದು. ಅದರಲ್ಲಿ ಎಸ್ಪೆಷಲಿ IUDs ಬಹಳ ಸಲ ರಿಪೀಟ್ ಆಗಿದೆ. ನೆಕ್ಸ್ಟ್, ART ಅಲ್ಲಿ ಅಬ್ರಿವೇಷನ್ಸ್ ಅಂದ್ರೆ ಫುಲ್ ಫಾರ್ಮ್ಸ್ ನೋಡ್ಕೊಳ್ಳಿ. ಫುಲ್ ಫಾರ್ಮ್ಸ್ ಜೊತೆಗೆ ಎಕ್ಸಾಂಪಲ್ಸ್ ಮತ್ತೆ ಯಾವ ಸ್ಟೇಜ್ ಅಲ್ಲಿ ಎಂಬ್ರಿಯೋನ ಇನ್ಸರ್ಟ್ ಮಾಡ್ತಾರೆ ಫಿಲೋಪಿಯನ್ ಟ್ಯೂಬ್ ಅಲ್ಲಿ, ಸೊ ಆ ರೀತಿ ಸ್ಪೆಸಿಫಿಕ್ ಇದೆ. ಓಕೆನಾ, ಟೈಪ್ಸ್ ಅಲ್ಲಿ, ಸೊ ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್, ಕಾಂಟ್ರಸೆಪ್ಟಿವ್ ಟೈಪ್ಸ್ ಕೂಡ ಅಷ್ಟೇ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಎಮ್ನಿಯೋಸೆಂಥಸಿಸ್ ಬಗ್ಗೆ 2 times ರಿಪೀಟ್ ಆಗಿದೆ ಕಾನ್ಸೆಪ್ಟ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ABO ಬ್ಲಡ್ ಗ್ರೂಪ್ ನ್ಯೂಮರಿಕಲ್ ಅಂತೂ ಒಂದು 3-4 times ರಿಪೀಟ್ ಆಗಿದೆ ಇಷ್ಟು ಇಯರ್ಸ್ ಇಂದು ನಾನು ಅನಾಲಿಸಿಸ್ ಮಾಡಿದ್ರಲ್ಲ. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳಿ. ಇದು ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ನ್ಯೂಮರಿಕಲ್ ನಾನು ಇನ್ನೊಂದು 2 days ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮಾಲಿಕ್ಯುಲರ್ ಬೇಸ್ ಆಫ್ ನ್ಯೂಮರಿಕಲ್ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, ಅದನ್ನ ನೋಡ್ಕೊಳ್ಳಿ. ಬೇಕಿದ್ರೆ ಮತ್ತೊಂದ್ಸರಿ ಸಿಂಪಲ್ ಇರುವಂತಹದ್ದು ಆ ಲೆಸನ್ ಇನ್ನೊಂದ್ಸರಿ KCT ಅಂತಾನೆ ಸಪ್ರೇಟ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ ಮತ್ತೊಂದ್ಸರಿ. ಒಟ್ನಲ್ಲಿ ನಿಮ್ಮ ಎಕ್ಸಾಮ್ ಆಗೋ ತನಕ ನ್ಯೂಮರಿಕಲ್ಸ್ ಕ್ವಶನ್ ನಿಮಗೆ ಚಿಂತನೆ ಬೇಡ. ಆಲ್ರೆಡಿ ಒಂದು ಲೆಸನ್ ಇಂದ ಅಪ್ಲೋಡ್ ಮಾಡಿದೀನಿ, ಇನ್ನು ಮಿಕ್ಕಿದ್ದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಹಾರ್ಡಿ ವಿನ್ಬರ್ಗ್ ಕೂಡ ಅಷ್ಟೇ. ನೆಕ್ಸ್ಟ್, ಡೈ ಹೈಬ್ರಿಡ್ ಕ್ರಾಸಿನ ನ್ಯೂಮರಿಕಲ್, ಇದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ, ನೀವು ನೋಡ್ಬೋದು. ಕಲರ್ ಬ್ಲೈಂಡ್ನೆಸ್ ಇದೆಲ್ಲ ನ್ಯೂಮರಿಕಲ್ದು. ಪೆಡಿಗ್ರಿ ಚಾರ್ಟ್ ಸಿಂಬಲ್ಸ್ ಇದೆಲ್ಲ ಅದನ್ನ ನೋಡ್ಕೊಳ್ಳಿ. ಆಮೇಲೆ NCERT ಅಲ್ಲಿ 2 ಚಾರ್ಟ್ ಕೊಟ್ಟಿದಾರಲ್ಲ, ಅದು ಯಾವ್ದು ಅಂತಾನು ಕೂಡ ಕ್ವಶನ್ ಕೇಳಿದ್ದಾರೆ. ಸೆಕ್ಸ್ ಡಿಟರ್ಮಿನೇಷನ್ ಟೈಪ್ಸ್ ಅಂತೂ ಬಹಳ ಸರಿ ರಿಪೀಟ್ ಮಾಡಿದ್ದಾರೆ. ಅಂದ್ರೆ XO ಟೈಪ್, ಮೇಲ್ ಹೆಟೆರೋಗ್ಯಾಮೆಟಿ, ಫಿಮೇಲ್ ಹೆಟೆರೋಗ್ಯಾಮೆಟಿ, ಎಕ್ಸಾಂಪಲ್ಸ್ ಏನೇನು, ಸೆಕ್ಸ್ ಡಿಟರ್ಮಿನೇಷನ್ ಏನ್ ಹನಿಬಿ ಬಗ್ಗೆ. ಸೊ ಈ ರೀತಿ ಟೋಟಲ್ ಸೆಕ್ಸ್ ಡಿಟರ್ಮಿನೇಷನ್ ಏನ್ ಕಾನ್ಸೆಪ್ಟ್ ಇದೆಲ್ಲ ಇದ್ರ ಬಗ್ಗೆ ಬಹಳ ಸರಿ ಕ್ವಶನ್ ಕೇಳಿದ್ದಾರೆ. ಸಿಕಲ್ ಸೆಲ್ ಅನೆಮಿಯಾ ಕಂಡೀಷನ್, ಸಿಂಪ್ಟಮ್ಸ್, ಓಕೆ, ಫಿನೈಲ್ ಕೀಟೋನ್ಯೂರಿಯಾ, ಪಾಲಿಜೆನಿಕ್ ಇನ್ಹೆರಿಟೆನ್ಸ್, ಪ್ಲಿಯೋಟ್ರೋಪಿ, ಇದೆಲ್ಲ ಬಹಳ ಸರಿ ರಿಪೀಟ್ ಆಗಿರುವಂತ ಫಂಕ್ಷನ್. ನೆಕ್ಸ್ಟ್, ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್, ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಲೆಸನ್, ಅದರಲ್ಲೂ ಎಸ್ಪೆಷಲಿ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ ಅಲ್ಲಿ ಮಕ್ಕಳೇ ಒಂದೊಂದ್ಸರಿ ಅಂತೂ ಒಂದೊಂದು ಕ್ವಶನ್ ಪೇಪರ್ ಅಲ್ಲಿ 4 questions ಬಂದಿದೆ. 1 year ಅಲ್ಲೇನೆ 4 questions 5 questions ಬಂದಿದೆ. ಅಷ್ಟು ಇಂಪಾರ್ಟೆಂಟ್ ಈ ಲೆಸನ್, ಗೊತ್ತಾಯ್ತು. ಸೊ ಹಂಗಾಗಿ ನಾನು ಯಾವ್ದಾವ್ದು ಕಾನ್ಸೆಪ್ಟ್ ಅಂತ ಹೇಳ್ತಾ ಇದೀನಿ ನೋಡಿ. EUG ಇನ್ನ ಫಂಕ್ಷನ್, ಡ್ಯುಯಲ್ ಫಂಕ್ಷನ್ ಇದೆಯಲ್ಲ ಅದನ್ನ ಕೇಳ್ತಾರೆ. ಮೆಸಲ್ಸನ್ ಅಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನ್ಯೂಮರಿಕಲ್ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್, DNA ಹೆಲಿಕ್ಸ್ ನ ಲೆಂತ್, ಆ ಸ್ಟ್ರಕ್ಚರ್ ಅಲ್ಲಿ ಲೆಂತ್ ಆಗಿರ್ಬೋದು, ಅಥವಾ ಒಂದು ಟರ್ನಿಗೆ ಎಷ್ಟು ಬೇಸ್ ಪೇರ್ಸ್ ಆಗಿರ್ಬೋದು. ಸೊ ಈ ರೀತಿ DNA ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಲ್ಯಾಕ್ ಓಪರಾನ್ ಕಾನ್ಸೆಪ್ಟ್ ಅಂತೂ 3 times ರಿಪೀಟ್ ಆಗಿದೆ. ಓಕೆ. ನೆಕ್ಸ್ಟ್, ಸೈಂಟಿಸ್ಟ್ ಮತ್ತೆ ಅದರ ಡಿಸ್ಕವರಿ, ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್, ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್, ಇದೇನ್ ಮಾಡ್ತಾರೆ ಅಂದ್ರೆ ಒಂದು DNA ಸ್ಟ್ರಾಂಡ್ ಕೊಟ್ಟಿರ್ತಾರೆ, 5' to 3' ಅಥವಾ 3' to 5' ಕೊಟ್ಟಿರ್ತಾರೆ ಸ್ಟ್ರಾಂಡ್, ಇದನ್ನ RNA ಗೆ ಕನ್ವರ್ಟ್ ಮಾಡಿ ಅಂತ ಕೊಡ್ತಾರೆ. ಅಥವಾ RNA ಇರುತ್ತೆ, ಇದು ಆಂಟಿಕೋಡಾನ್ ಆದ್ರೆ ಹೆಂಗಾಗುತ್ತೆ, ಅದ್ರ ಆರ್ಡರ್ ಏನಾಗುತ್ತೆ, ಆಮೇಲೆ ಜೆನೆಟಿಕ್ ಕೋಡ್ ಮೇಲೆ ನ್ಯೂಮರಿಕಲ್ ಕ್ವಶನ್ಸ್ ಆಗಿರ್ಬೋದು. ಸೊ ಈ ರೀತಿ ಕ್ವಶನ್ ಕೇಳ್ತಾರೆ. ನಾನು ಅದನ್ನ ಆಲ್ರೆಡಿ ಸಾಲ್ವ್ ಮಾಡಿಸಿದ್ದೀನಿ. ಓಕೆ. ನೆಕ್ಸ್ಟ್, ಅಮೈನೋ ಆಸಿಡ್ ಮತ್ತೆ ಜೆನೆಟಿಕ್ ಕೋಡ್. ಸಪೋಸ್ ಈಗ ಯಾವ ಜೆನೆಟಿಕ್ ಕೋಡಾನಿಗೆ ಯಾವ್ದು ಅಮೈನೋ ಆಸಿಡ್ ಕೋಡ್ ಆಗುತ್ತೆ, ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಅದು ಒಂದ್ 2 ಸರಿ ರಿಪೀಟ್ ಆಗಿದೆ. ನೆಕ್ಸ್ಟ್, ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಅಲ್ಲಿನೂ ಕೂಡ ಕ್ವಶನ್ ಕೇಳ್ತಾರೆ. ಸಪೋಸ್ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಕೊಟ್ಬಿಟ್ಟು ಪ್ರೊಮೋಟರ್ ಟರ್ಮಿನೇಟರ್ ನ AB ಅಂತ ಮಾಡಿರ್ತಾರೆ. ಓಕೆ. ಸೊ ಅದು ಯಾವ್ದೇ ರೀತಿ ಕೊಟ್ರು 5' to 3' 3' to 5' ಹೆಂಗೇನೆ ಕೊಟ್ರು ಪ್ರೊಮೋಟರ್ ಯಾವ್ದು ಟರ್ಮಿನೇಟರ್ ಯಾವ್ದು ಅಂತ ಕಂಡುಹಿಡಿಯೋ ತರ ಗೊತ್ತಾಗ್ಬೇಕು. ಓಕೆ. ನೆಕ್ಸ್ಟ್, VNTR ಅಂದ್ರೆ ಏನು, ಸ್ಯಾಟಲೈಟ್ DNA ಅಂದ್ರೆ ಏನು, ಇದರ ಫಂಕ್ಷನ್ಸ್ ಏನೇನು ಅಂತ ಕೇಳ್ತಾರೆ. ಇಂಟ್ರಾನ್ಸ್ ಎಕ್ಸಾನ್ಸ್ ಬಗ್ಗೆ ಅಂತೂ 2 times ರಿಪೀಟ್ ಆಗಿದೆ. ನೆಕ್ಸ್ಟ್, RNA ಪಾಲಿಮರೇಸ್ ಫಂಕ್ಷನ್ಸ್. ಓಕೆ, ಅಂದ್ರೆ RNA ಪಾಲಿಮರೇಸ್ 1, 2, 3 3 ಇದೆ. ಅದು ಯಾವ್ದಾವ್ದಕ್ಕೆ ಕೋಡ್ ಮಾಡುತ್ತೆ, ಅಂದ್ರೆ ಫಂಕ್ಷನ್ ಇನ್ ದ ಸೆನ್ಸ್ ಯಾವ್ದಕ್ಕೆ ಕೋಡ್ ಮಾಡುತ್ತೆ. tRNA ಪ್ರೊಡ್ಯೂಸ್ ಮಾಡುತ್ತಾ, mRNA ಪ್ರೊಡ್ಯೂಸ್ ಮಾಡುತ್ತಾ, rRNA ಪ್ರೊಡ್ಯೂಸ್ ಮಾಡುತ್ತಾ, ಯಾವ ಟೈಪ್ ಆಫ್ RNA ಪ್ರೊಡ್ಯೂಸ್ ಮಾಡುತ್ತೆ, ಅದೊಂದು ಲೀಸ್ಟ್ ಇದೆ ಅಲ್ಲ, ಇದನ್ನ ನೋಡ್ಕೊಳ್ಳಿ. ಇದು 2 ಸರಿ ರಿಪೀಟ್ ಆಗಿದೆ. ನೆಕ್ಸ್ಟ್, ನೈಟ್ರೋಜನ್ ಬೇಸ್ ಕಾಂಪೋಸಿಷನ್, ಜರ್ಗೋಫ್ ರೂಲ್ದು ನ್ಯೂಮರಿಕಲ್ ಕ್ವಶನ್ ಜಾಸ್ತಿ ಕೇಳ್ತಾರೆ. ಅಂದ್ರೆ ಅಡಿನಿನ್ ಅಲ್ಲಿ ಇಷ್ಟು ಕಾನ್ಸಂಟ್ರೇಷನ್ ಇದೆ, ಅಂದ್ರೆ ಅಡಿನಿನ್ ಇಷ್ಟು % ಇದೆ, ಹಂಗಂದ್ರೆ ಗ್ವಾನಿನ್ ಪರ್ಸೆಂಟೇಜ್ ಎಷ್ಟು,
ಅಥವಾ DNA ಲೆಂತ್ ಇಷ್ಟು ಇದೆ, 3.2 ಕಿಲೋ ಬೇಸ್ ಪೇಸ್ DNA ಲೆಂತ್ ಇದೆ, ಇದರಲ್ಲಿ ಅಡಿನಿನ್ ಇಷ್ಟಿದೆ, ಹಂಗಂದ್ರೆ ಸೈಟೋಸಿನ್ನ ಕಾನ್ಸಂಟ್ರೇಷನ್ ಎಷ್ಟು ಅಂತ ಕೇಳ್ತಾರೆ. ಆ ರೀತಿ ಜೆನೆಟಿಕ್ ಕೋಡ್ ನ್ಯೂಮರಿಕಲ್ ಆಗ್ಲೇ ಹೇಳಿದ್ನಲ್ಲ ಇದು. ನೆಕ್ಸ್ಟ್ ಕನ್ವರ್ಜೆಂಟ್ ಡೈವರ್ಜೆಂಟ್ ಎವಲ್ಯೂಷನ್ ಅಥವಾ ಹೋಮೋಲೋಗಸ್ ಅನಲೋಗಸ್ ಎಕ್ಸಾಂಪಲ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅಡಾಪ್ಟಿವ್ ರೇಡಿಯೇಷನ್, ನ್ಯಾಚುರಲ್ ಸೆಲೆಕ್ಷನ್, ಇದೆಲ್ಲ ಡೆಫಿನಿಷನ್, ಎಕ್ಸಾಂಪಲ್ಸ್, ಹ್ಯೂಮನ್ ಎವಲ್ಯೂಷನ್ ಇನ ಸ್ಟೇಜಸ್ ಇದೆ ಅಲ್ಲ, ಮತ್ತೆ ಅದರ ಕ್ಯಾರೆಕ್ಟರ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಜೆನೆಟಿಕ್ ಡ್ರಿಫ್ಟ್, ಮಿಲ್ಲರ್ ಎಕ್ಸ್ಪೆರಿಮೆಂಟ್, ಇದರಲ್ಲಿ ಬರುವಂತಹ ಕಾಂಬಿನೇಷನ್ ಆಫ್ ಗ್ಯಾಸಸ್ ಯಾವ್ದಿದೆ. ನೆಕ್ಸ್ಟ್ ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಂ, ಇದರಲ್ಲಿ ನ್ಯೂಮರಿಕಲ್ ಕ್ವೆಶನ್ಸ್ ಜಾಸ್ತಿ ಕೇಳ್ತಾರೆ. ನೆಕ್ಸ್ಟ್ ಈ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಮತ್ತೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಏನು ಅಂತಂದ್ರೆ ಟೇಬುಲರ್ ಕಾಲಮ್ ಹಾಕ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಅಂದ್ರೆ ಸೋರ್ಸ್, ಅದು ಪ್ಯಾಥೋಜನ್ ಏನು, ಇದರಲ್ಲಿ ಬಂದ್ರೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ಬಂದ್ರೆ ಪ್ಯಾಥೋಜನ್ ನೇಮ್ ಏನು, ಅದು ಎಂತ ಟೈಪ್ ಆಫ್ ಪ್ಯಾಥೋಜನ್, ಬ್ಯಾಕ್ಟೀರಿಯಾನ, ವೈರಸ, ಅದರಿಂದ ಬರುವಂತಹ ಡಿಸೀಸ್ ಯಾವುದು, ಅದರಿಂದ ಬರುವಂತಹ ಸಿಂಪ್ಟಮ್ಸ್ ಏನು, ಅದರಿಂದ ಆಗುವಂತ ಸಿಂಪ್ಟಮ್ಸ್ ಏನು. ಸೊ ಈ ರೀತಿ ನೀವು ಓದ್ಕೋಬೇಕು. ಯಾಕಂದ್ರೆ ಯಾವ್ದ ಪ್ರತಿ ಸಲಿನೂ ಈ ರೀತಿ ಒಂದು ಕ್ವೆಶನ್ ಇದ್ದೇ ಇರುತ್ತೆ, ಈ ಕಾನ್ಸೆಪ್ಟ್ ಮೇಲೆ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಸೊ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ನೆಕ್ಸ್ಟ್ ಮಲೇರಿಯಾ ಬಗ್ಗೆ ಬಹಳ ಚೆನ್ನಾಗಿ ಓದ್ಕೊಳ್ಳಿ, ಅದ್ರ ಬಗ್ಗೆನೂ ಅಷ್ಟೇ ಬಹಳ ಸರಿ ಕ್ವೆಶನ್ಸ್ ಕೇಳಿದ್ದಾರೆ ಮಲೇರಿಯಾ ಬಗ್ಗೆ. ಓಕೆ, ನೆಕ್ಸ್ಟ್ ಮತ್ತೆ ಲಾಸ್ಟ್ ಈ ಲೆಸನ್ ಅಲ್ಲಿ ಲಾಸ್ಟಿಗೆ ಕಾನ್ಸೆಪ್ಟ್ ಇದೆಲ್ಲ, ಯಾವ್ದು ಡ್ರಗ್, ಅದ್ರ ಸೋರ್ಸ್ ಪ್ಲಾಂಟ್ ಏನು, ಅದು ಕೆಮಿಕಲ್ ನೇಮ್ ಏನು, ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ, ಇದರಿಂದನೂ ಕೂಡ ಬಹಳ ಸರಿ ಕ್ವೆಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಸೀವೇಜ್ ಟ್ರೀಟ್ಮೆಂಟ್ ಬಗ್ಗೆನೂ ಅಷ್ಟೇ, ಪ್ರೈಮರಿ ಮತ್ತೆ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಆಗುವಂತ ಏನೇನು ಇಂಪಾರ್ಟೆನ್ಸ್ ಇದೆ, ಚೇಂಜಸ್ ಏನೇನಿದೆ ಅದನ್ನ ಕ್ವೆಶನ್ ಕೇಳ್ತಾರೆ. BOD ಬಗ್ಗೆ 2 ಸರಿ ಕ್ವೆಶನ್ ರಿಪೀಟ್ ಮಾಡಿದ್ದಾರೆ. ಓಕೆ, ಸೊ ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಈ ಲೆಸನ್ ಬಂದ್ರೆ ಮೈಕ್ರೋಬ್ ಯಾವ್ದಿದೆ, ಅದು ಎಂತ ಮೈಕ್ರೋಬ್, ಓಕೆನಾ, ಬ್ಯಾಕ್ಟೀರಿಯಾನ, ಫಂಗೈನ, ಯಾವ್ದದು, ಅದರಿಂದ ಏನೇನ್ ಯೂಸಸ್ ಇದೆ. ಸೊ ಇದು ಕಂಪ್ಲೀಟ್ ಈ ಲೆಸನ್ ಇರೋದೇ ಅದರ ಬೇಸಿಸ್ ಮೇಲೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಈ ಲೆಸನ್. ನೆಕ್ಸ್ಟ್ PCR ಬಗ್ಗೆ ಅಂತೂ ಈ ಕ್ವಶನ್ ಪೇಪರ್ ಅಲ್ಲಿ ಎಲ್ಲೋ ಒಂದೆರಡು ಇಯರ್ ಅಲ್ಲಿ ಮಿಸ್ ಆಗಿರ್ಬೋದು, ಪ್ರತಿ ಸಲಿನೂ ರಿಪೀಟ್ ಆಗಿದೆ. ಐದರ್ PCR ನ ಹೋಲ್ ಪ್ರೊಸೆಸ್ ಇರ್ಬೋದು ಅಥವಾ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಟೂಲ್ ಆಗಿ ಇರ್ಬೋದು, ಒಟ್ಟಿನಲ್ಲಿ ಯಾವ್ದಾದ್ರು ರೀತಿಯಲ್ಲಿ PCR ಬಗ್ಗೆ ಕೇಳಿದ್ದಾರೆ. ಓಕೆನಾ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಲೆಕ್ಟಬಲ್ ಮಾರ್ಕರ್ಸ್, ಆಂಪಿಸಿಲಿನ್, ಟೆಟ್ರಾಸೈಕ್ಲಿನ್, ಅದ್ರ ಬಗ್ಗೆ. ಜೆಲ್ ಎಲೆಕ್ಟ್ರೋಫೋರ್ಸಿಸ್ ಬಗ್ಗೆ ಅಂತೂ ಬಹಳ ಸರಿ ರಿಪೀಟ್ ಮಾಡಿದ್ದಾರೆ ಕ್ವಶನ್. ಅದ್ರದ್ದು ಎಲ್ಯೂಷನ್ ಅಂತ ಅಂದ್ರೆ ಏನು, ನೆಕ್ಸ್ಟ್ ಅಲ್ಲಿ ಯೂಸ್ ಮಾಡುವಂತ ಏನು ಪ್ರಿನ್ಸಿಪಲ್ ಏನಿದೆ, ಆನೋಡ್ ಇಂದ ಕ್ಯಾಥೋಡಿಗೆ ಹೋಗುತ್ತಾ, ಅಂದ್ರೆ ಲಾರ್ಜರ್ ಮಾಲಿಕ್ಯೂಲ್ ಮತ್ತೆ ಸ್ಮಾಲ್ DNA ಸ್ಟ್ರಾಂಡ್ಸ್ ಯಾವ ರೀತಿ ಮೂವ್ ಆಗುತ್ತೆ, ಅಲ್ಲಿ ಯೂಸ್ ಮಾಡುವಂತ ಯಾವುದು ಸ್ಟೇನ್ ಏನಿದೆ, ಯಾವ ಲೈಟ್ ನೋಡಿ ಯಾವ ಲೈಟ್ ಅಲ್ಲಿ ಅಬ್ಸರ್ವ್ ಮಾಡ್ತಾರೆ. ಸೊ ಈ ರೀತಿ ಟೋಟಲ್ ಆಗಿ ಜೆಲ್ ಎಲೆಕ್ಟ್ರೋಫೋರ್ಸಿಸ್ ಬಗ್ಗೆನೆ ಬಹಳ ಸರಿ ಕ್ವೆಶನ್ ಕೇಳಿದ್ದಾರೆ. ಇದು KCET ಗೆ ಅಷ್ಟೇ ಅಲ್ಲ, ನೀಟಿಗೂ ಅಷ್ಟೇ ಬಹಳ ಸರಿ ಜೆಲ್ ಎಲೆಕ್ಟ್ರೋಫೋರ್ಸಿಸ್ ಮೇಲೆನೆ ಕ್ವೆಶನ್ ಕೇಳಿದ್ದಾರೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಲ್ಲಿ ಪ್ಯಾಲೆಂಟೋಮ್ ಸೀಕ್ವೆನ್ಸ್ ನ ಐಡೆಂಟಿಫೈ ಮಾಡಕ್ ಹೇಳ್ತಾರೆ, ಅಥವಾ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಟೈಪ್ಸ್ ಇದೆ ಅಲ್ಲ, ಅಂದ್ರೆ ಎಂಡೋನ್ಯೂಕ್ಲಿಯಸ್ ಟೈಪ್ಸ್ ಇದೆ, ಯಾವುದು ರೆಸ್ಟ್ರಿಕ್ಷನ್ ಇದರಲ್ಲಿ ಎನ್ಸೈಮ್ಸ್ ಅಲ್ಲಿ ಟೈಪ್ಸ್ ಇದೆ, ಒಂದು ಎಂಡೋನ್ಯೂಕ್ಲಿಯಸ್ ಮತ್ತೆ ಇನ್ನೊಂದು ಎಕ್ಸೋನ್ಯೂಕ್ಲಿಯಸ್, ಅಥವಾ ಅದರ ನೇಮಿಂಗ್ ಮೇಲೆ ಕ್ವೆಶನ್ ಕೇಳ್ತಾರೆ, ನಾಮನ್ಕ್ಲೇಚರ್. ನೆಕ್ಸ್ಟ್ ವೆಕ್ಟರ್ಲೆಸ್ ಜೀನ್ ಟ್ರಾನ್ಸ್ಫರ್ ಮೇಲಂತೂ ಬಹಳ ಸರಿ ರಿಪೀಟ್ ಮಾಡಿದ್ದಾರೆ, ಅಂತ ಅಂದ್ರೆ ಬಯೋಲಿಸ್ಟಿಕ್, ಜೀನ್ ಗನ್, ಮೈಕ್ರೋ ಇಂಜೆಕ್ಷನ್. ಓಕೆ, ನೆಕ್ಸ್ಟ್ ಇದು ಹೀಟ್ ಶಾಕ್ ಮೆಥಡ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಬಹಳ ಸರಿ ಕ್ವೆಶನ್ ರಿಪೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅಲ್ಲಿ ಬರುವಂತಹ ನ್ಯೂಮರಿಕಲ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ RNAi ಬಗ್ಗೆ ಒಂದು 3 ಟೈಮ್ ಏನೋ ರಿಪೀಟ್ ಮಾಡಿದ್ದಾರೆ, 3 to 4 ಟೈಮ್ ರಿಪೀಟ್ ಮಾಡಿದ್ದಾರೆ ಕ್ವೆಶನ್. ಸೇಮ್ ಕಾನ್ಸೆಪ್ಟ್ ಮೇಲೆ ಕ್ವೆಶನ್ ಬೇರೆ 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 ತರ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಅಲ್ಲಿ ಬರುವಂತ ಎಕ್ಸಾಂಪಲ್ಸ್ ಬಗ್ಗೆ ಬಹಳ ಸರಿ ಕೇಳಿದ್ದಾರೆ. ಆಲ್ಫಾ-1 ಆಂಟಿಟ್ರಿಪ್ಸಿನ್ ಅಂತೂ 2 ಸರಿ ರಿಪೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ರಿಸ್ಟಲಿನ್ ಜೀನ್ ಟೈಪ್ಸ್ ಅಂದ್ರೆ Cry1AB, Cry2AC ಇದೆಲ್ಲ ಅದ್ರ ಟೈಪ್ಸ್ ಮತ್ತೆ ಯಾವ ಪ್ಲಾಂಟ್ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ BT ಕಾಟನ್ ಇನ ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ಅಂದ್ರೆ ಈಗ ಈ ಲೆಸನ್ ಅಲ್ಲಿ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ಲೆಸನ್ ಅಲ್ಲಿ ಆಡ್ ಆಗಿದೆ ಅಲ್ಲ, ಆ ಕಾನ್ಸೆಪ್ಟ್ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಟಿಶ್ಯೂ ಕಲ್ಚರ್ ಕಾನ್ಸೆಪ್ಟ್. ನೆಕ್ಸ್ಟ್ ಪಾಪ್ಯುಲೇಷನ್ ಇಂಟರಾಕ್ಷನ್ ಟೈಪ್ಸ್ ಮತ್ತೆ ಎಕ್ಸಾಂಪಲ್ಸ್. ಆರ್ಗಾನಿಸಮ್ ಅಂಡ್ ಪಾಪ್ಯುಲೇಷನ್ ಲೆಸನ್ ಅಲ್ಲಿ ಫಿಕ್ಸ್ ಕ್ವೆಶನ್ ಏನು ಅಂತಂದ್ರೆ ಇಂಟರಾಕ್ಷನ್ ಟೈಪ್ಸ್ ಮತ್ತೆ ಎಕ್ಸಾಂಪಲ್ಸ್. ಓಕೆ, ಸೊ ನಾನು ಡೈಲಿ ಡೋಸ್ ಆಫ್ ಬಯಾಲಜಿ ಸೀರೀಸ್ ಅಲ್ಲಿ ಒಂದು 44th 42nd ಡೇನೋ ಏನೋ ಈ ಕಾನ್ಸೆಪ್ಟ್ ಮೇಲೆ ನಾನು ರೀಲ್ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಪ್ರತಿಯೊಂದನ್ನು ರೀಲ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನಿಮಗೆ ನೋಟ್ಸ್ ಇರುತ್ತೆ ಅಲ್ಲೇ ನನ್ನ ಜೊತೆಗೆ, ಸೊ ನೀವು ಸೇವ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್ ಮತ್ತೆ ಲಾಜಿಸ್ಟಿಕ್ ಗ್ರೋತ್ ಬಗ್ಗೆ ಈಕ್ವೇಶನ್ ಕೇಳ್ತಾರೆ. ನೆಕ್ಸ್ಟ್ ಪಿರಮಿಡ್ ಆಫ್ ಎನರ್ಜಿ ನ್ಯೂಮರಿಕಲ್ ಕ್ವೆಶನ್ಸ್ ಕೇಳ್ತಾರೆ ಇಲ್ಲಿ. ಓಕೆ, ನೆಕ್ಸ್ಟ್ ಡಿಕಂಪೋಸಿಷನ್ ಅಲ್ಲಿ ಸ್ಟೆಪ್ಸ್ ಬರುತ್ತೆ ಮತ್ತೆ ಅದರ ಡೆಫಿನಿಷನ್ಸ್ ಬರುತ್ತಲ್ಲ, ಅದನ್ನ ನೋಡ್ಕೊಳ್ಳಿ.
ನೆಕ್ಸ್ಟ್ ಪ್ರೈಮರಿ ಮತ್ತು ಸೆಕೆಂಡರಿ ಪ್ರೊಡಕ್ಟಿವಿಟಿಯಲ್ಲಿ ಡೆಫಿನಿಷನ್ಸ್, ಸ್ಟ್ಯಾಂಡಿಂಗ್ ಕ್ರಾಪ್ PAR ಇದೆಲ್ಲ ಡೆಫಿನಿಷನ್. ನೆಕ್ಸ್ಟ್ ಇದು ಸ್ಟೇಬಲ್ ಎಕ್ಸ್ಪಾಂಡಿಂಗ್ ಪಿರಾಮಿಡ್ ಇದೆಯಲ್ಲ, ಗ್ರೋತ್ ಮತ್ತೆ ಏಜ್ ಪಿರಾಮಿಡ್, ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಇದು ಈಕ್ವೇಷನ್ ಬಗ್ಗೆ ನೋಡ್ಕೊಳ್ಳಿ. ಆರ್ ಅಂದ್ರೆ ಏನು, GPP ಅಂದ್ರೆ ಏನು, NPP ಅಂದ್ರೆ ಏನು. ನೆಕ್ಸ್ಟ್ ಇನ್ಸಿಟು ಎಕ್ಸಿಟು ಕನ್ಸರ್ವೇಷನ್ ಇನ ಟೈಪ್ಸ್ ಜೊತೆಗೆ ಮೇನ್ ಆಗಿ ಎಕ್ಸಾಂಪಲ್ಸ್ ಮೇಲೆ 2-3 ಸರಿ ಕ್ವಶನ್ ರಿಪೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಬಯೋಡೈವರ್ಸಿಟಿಯಲ್ಲಿ 3 ಪೈ ಚಾರ್ಟ್ ಬರುತ್ತೆ ಈ ರೀತಿ. ಓಕೆ, ಸೊ ಸ್ಟಾರ್ಟಿಂಗ್ ಲೆಸನ್ ನಲ್ಲಿನೇ 3 ಪೈ ಚಾರ್ಟ್ ಬರುತ್ತೆ. ಒಂದು ಅನಿಮಲ್ ಕಿಂಗ್ಡಮ್ಗೆ, ಇನ್ನೊಂದು ಪ್ಲಾಂಟ್ ಕಿಂಗ್ಡಮ್ಗೆ, ಇನ್ನೊಂದು ನಾನ್ ಕಾರ್ಡೇಟ್ಸ್ ಮತ್ತೆ ಇನ್ನೊಂದು ಪ್ಲಾಂಟ್ ಕಿಂಗ್ಡಮ್. ಓಕೆ, ಅಂದ್ರೆ ಯಾವುದು ಜಾಸ್ತಿ ಇದೆ ಪರ್ಸೆಂಟೇಜ್ ಆ ರೀತಿ. ಸೊ ನಾನ್ ಕಾರ್ಡೇಟ್ಸ್ ಬಂದ್ರೆ ಇಲ್ಲಿ ಆರ್ಥ್ರೋಪೋಡ್ ಆಗಿರ್ಬೋದು. ಸೊ ಆ ರೀತಿ ಯಾವ್ದು ಪರ್ಸೆಂಟೇಜ್ ಜಾಸ್ತಿ ಇದೆ. ನೆಕ್ಸ್ಟ್ ಯಾವ್ದಿದೆ, ಅನಿಮಲ್ ಕಿಂಗ್ಡಮ್ ಅಲ್ಲಿ ಫಸ್ಟ್ ಫಂಗೈ ಬರುತ್ತೆ, ಆಮೇಲೆ ಏಂಜಿಯೋಸ್ಪರ್ಮ್ಸ್ ಬರುತ್ತೆ. ಸೊ ಈ ರೀತಿ. ಓಕೆ, ಆರ್ಡರ್ ಯಾವ್ದು ಫಸ್ಟ್ ಆದ್ಮೇಲೆ ಯಾವ್ದು, ಸೆಕೆಂಡ್ ಯಾವ್ದು. ಸೊ ಈ ರೀತಿ ಏನಿದೆ ಅಲ್ಲ ಅದನ್ನ ನೀವು ನೋಡ್ಕೊಳ್ಳಿ, ಕೇಳ್ತಾರೆ. ಓಕೆ, ನೆಕ್ಸ್ಟ್ ಹಾಟ್ಸ್ಪಾಟ್ ಮತ್ತೆ ಎಂಡಮಿಸಮ್ ಬಗ್ಗೆ ಕೇಳಿದ್ದಾರೆ. ಎವಿಲ್ ಕ್ವಾಡ್ರೇಟ್ ಅಲ್ಲಿ ಬರುವಂತಹ ಟೈಪ್ಸ್ ಮತ್ತೆ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಈಕ್ವೇಶನ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಯಾವ್ದು ಸರಿ ಈಕ್ವೇಶನ್ ಇದೆ, ಅದರಲ್ಲಿ ಬರುವಂತ ಟರ್ಮ್ಸ್ ಯಾವ್ದು. ನೆಕ್ಸ್ಟ್ ಕ್ಯಾನ್ಸರ್ ಟೈಪ್ಸ್ ಅಂತಂದ್ರೆ ಟ್ಯೂಮರ್ಸ್ ಟೈಪ್ಸ್, ಮ್ಯಾಲಿಗ್ನೆಂಟ್ ಇದೆನಾ. ಓಕೆ, ಸೊ ಈ ರೀತಿ ಟ್ಯೂಮರ್ ಟೈಪ್ ಇದೆ ಅಲ್ಲ ಅದು, ಜೊತೆಗೆ ಡಿಟೆಕ್ಷನ್ ಮೆಥಡ್, ಕ್ಯಾನ್ಸರ್ ಡಿಟೆಕ್ಷನ್ ಮೆಥಡ್ ನೋಡ್ಕೊಳ್ಳಿ. ನೆಕ್ಸ್ಟ್ ಟ್ಯಾಕ್ಸೋನಮಿಕಲ್ ಹೈರಾರ್ಕಿ, ಲಿವಿಂಗ್ ಇದು ಫಸ್ಟ್ ಲೆಸನ್ ಅಲ್ಲಿ ಬರುವಂತದ್ದು. ಅಂದ್ರೆ ಸಪೋಸ್ ಕಿಂಗ್ಡಮ್ ಇಂದ ಸ್ಪೀಶೀಸ್ ಯಾವ್ದು, ಹೈಯರ್ ಟು ಲೋಯರ್ ಯಾವ್ದು, ಲೋಯರ್ ಟು ಹೈಯರ್ ಯಾವ್ದು, ಈ ಹೈರಾರ್ಕಿ ನೋಡ್ಕೊಳ್ಳಿ. ಜೊತೆಗೆ ಆರ್ಡರ್ ಯಾವ್ದು, ಆ ಟೇಬುಲರ್ ಕಾಲಮ್ ಕೊಟ್ಟಿದಾರಲ್ಲ ಲಿವಿಂಗ್ ವರ್ಲ್ಡ್ ಅಲ್ಲಿ ಫಸ್ಟ್ ಲೆಸನ್ ಅಲ್ಲಿ, ಸೊ ಆ ಟೇಬುಲರ್ ಕಾಲಮ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್ ಯಾವ್ದಾವ್ದಿದೆ ಎಕ್ಸಾಂಪಲ್. ಸಪೋಸ್ ಮಿಸ್ಸಿಡೇಯಿ ಅಂತ ಬಂದ್ರೆ ಇದ್ರದ್ದು ಆರ್ಡರ್ ಯಾವ್ದು, ಆ ರೀತಿ. ಓಕೆ, ನೆಕ್ಸ್ಟ್ ಮೈಕೋಪ್ಲಾಸ್ಮಾ ಬಗ್ಗೆ 2 ಸರಿ ಕ್ವಶನ್ ರಿಪೀಟ್ ಆಗಿದೆ. ಓಕೆ, ಅದರ ಕ್ಯಾರೆಕ್ಟರ್ಸ್ ಬಗ್ಗೆ ನೋಡ್ಕೊಳ್ಳಿ. ಫಂಗೈ ಕ್ಲಾಸಸ್ ಮತ್ತೆ ಕ್ಯಾರೆಕ್ಟರ್ಸ್, ಇದನ್ನ ಮ್ಯಾಚ್ ದ ಫಾಲೋಯಿಂಗ್ ತರನು ಕೇಳಿದ್ದಾರೆ 1-2 ಸರಿ. ನೆಕ್ಸ್ಟ್ ಆಲ್ಗಿ ಟೈಪ್ಸ್ ಮತ್ತೆ ಎಕ್ಸಾಂಪಲ್ಸ್, ಇದನ್ನು ಕೂಡ ಟೇಬುಲರ್ ಕಾಲಮ್ ಕೊಟ್ಟಿದಾರಲ್ಲ, ಕ್ಲೋರೋಫೈಸಿ, ಫಿಯೋಫೈಸಿ, ರೋಡೋಫೈಸಿ, ಪೂರ್ತಿ ಟೇಬುಲರ್ ಕಾಲಮ್ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟ್ ಸ್ಟೇಜಸ್ ಇನ್ ಬ್ರಯೋಫೈಟ್ ಅಂತ ಅಂದ್ರೆ ಇದರಲ್ಲಿ ಯಾವ್ಯಾವ ಸ್ಟೇಜಸ್ ಅಲ್ಲಿ, ಸಪೋಸ್ ಪ್ರೋಥಾಲಸ್ ಯಾವಾಗ ಬರುತ್ತೆ. ಓಕೆನಾ, ಸೊ ಆ ರೀತಿ ಟೆರಿಡೋಫೈಟ್ಸ್ ಮತ್ತೆ ಬ್ರಯೋಫೈಟ್ಸ್ ಅಲ್ಲಿ ಅದ್ರ ಇಂಪಾರ್ಟೆನ್ಸ್ ಇದೆ, ಅನ್ನ ನೋಡ್ಕೊಳ್ಳಿ. ಜೊತೆಗೆ ಕ್ಯಾರೆಕ್ಟರ್ಸ್ ಅಂಡ್ ಎಕ್ಸಾಂಪಲ್ಸ್ ಆಫ್ ಅನಿಮಲ್ ಕಿಂಗ್ಡಮ್ ಅಂಡ್ ಪ್ಲಾಂಟ್ ಕಿಂಗ್ಡಮ್ ಬಹಳ ಸಲ ರಿಪೀಟ್ ಮಾಡಿದ್ದಾರೆ ಕ್ವಶನ್ಸ್. ಅಂದ್ರೆ ಫಸ್ಟ್ ಆಫ್ ಆಲ್ ಫಸ್ಟ್ ಇಯರ್ ಲೆಸನ್ಸ್ ಅಲ್ಲಿ ಎಲ್ಲ ಲೆಸನ್ಸ್ ಇಂದನೂ ಕ್ವಶನ್ ಬರಲ್ಲ, ಅದ್ರಲ್ಲಿ ಬರುತ್ತೆ ಅಂತ ಅಂದ್ರೆ ಎವ್ರಿ ಟೈಮ್ ಬರ್ತಾ ಇದೆ ಅಂದ್ರೆ ಅದು ಅನಿಮಲ್ ಕಿಂಗ್ಡಮ್ ಜಾಸ್ತಿ. ಓಕೆ, ಸೊ ಇದರಲ್ಲಿ ನೆಕ್ಸ್ಟ್ ಪ್ಲಾಂಟ್ ಕಿಂಗ್ಡಮ್ ಬರುತ್ತೆ. ಅದಾದ್ಮೇಲೆ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್, ಮಾರ್ಫಾಲಜಿ, ಲೊಕೊಮೋಷನ್, ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗಿರ್ಬೋದು, ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಈ ಲೆಸನ್ಸ್ ಇಂದ ರಿಪೀಟ್ ಆಗಿದೆ. ಓಕೆ, ಸೊ ಇಲ್ಲಿ ಏನಂತ ಅಂದ್ರೆ ಪ್ರತಿಯೊಂದನ್ನು ಅನಿಮಲ್ ಕಿಂಗ್ಡಮ್ ಅಲ್ಲಿ ಬರುವಂತಹ ಪ್ರತಿಯೊಂದನ್ನು ಕ್ಲಾಸ್ ಆಗಿರ್ಬೋದು, ಸೊ ಏನೇನಿದೆ ಅದರಲ್ಲಿ ಇನ್ವರ್ಟಿಬ್ರೇಟ್ಸ್, ವರ್ಟಿಬ್ರೇಟ್ಸ್ ಅಲ್ಲಿ ಅದರ ಕ್ಯಾರೆಕ್ಟರ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ, ಅದನ್ನ ನೀವು ಕರೆಕ್ಟ್ ಆಗಿ ಓದ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಅಂಡ್ ಟೈಪ್ಸ್ ಆಫ್ ವೆಜಿಟೇಟಿವ್ ಅಂಡ್ ಫ್ಲೋರಲ್ ಪಾರ್ಟ್ಸ್. ಸಪೋಸ್ ಈಗ ವೆಜಿಟೇಟಿವ್ ಪಾರ್ಟ್, ನಾನು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದು ಕಂಪ್ಲೀಟ್ ರಿವಿಷನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನ ನೋಡ್ಕೊಳ್ಳಿ, ಅದ್ರಲ್ಲಿ ನಾನು ರಿವೈಸ್ ಮಾಡಿಸಿದ್ದೀನಿ. ಓಕೆನಾ. ನೆಕ್ಸ್ಟ್ ಸೊಲನೇಸಿನು ಏನ್ ಕೇಳ್ತಾರೆ ಅಂದ್ರೆ ಫ್ಲೋರಲ್ ಫಾರ್ಮುಲಾ ಅಥವಾ ಫ್ಲೋರಲ್ ಡಯಾಗ್ರಾಮ್ ಬಗ್ಗೆ ಕ್ವಶನ್ ಆಗಿರ್ಬೋದು, ಅಥವಾ ಇದರಲ್ಲಿ ಎಕನಾಮಿಕ್ ಇಂಪಾರ್ಟೆನ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ, ಅಥವಾ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಗೊತ್ತಾಯ್ತು. ನೆಕ್ಸ್ಟ್ ಅನಾಟಮಿಕ್ ಬಂದ್ರೆ ವ್ಯಾಸ್ಕುಲರ್ ಬಂಡಲ್ ಟೈಪ್ಸ್ ಯಾವ್ದಿದೆ, ಮತ್ತೆ ಇದು ಪೆರಿಸೈಕಲ್ ಅಂತ ಅಂದ್ರೇನು, ಅದರಲ್ಲಿ ಬರುವಂತಹ ಲೇಯರ್ಸ್ ಯಾವ್ದು, ಸುಬಿರಿನ್ ಲೇಯರಿನ ಫಂಕ್ಷನ್ ಏನು, ಯಾಕೆ ಸುಬಿರಿನ್ ಲೇಯರ್ ಇದೆ, ಅಥವಾ ಡೈಕಾಟ್ ಮತ್ತೆ ಮೊನೋಕಾಟ್ ರೂಟ್ ಅಲ್ಲಿ ಮೇನ್ ಸ್ಪೆಸಿಫಿಕ್ ಆಗಿ ಡಿಫ್ರೆನ್ಸ್ ಏನಿದೆ, ಆ ರೀತಿ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಸೆಲ್ ಯೂನಿಟ್ ಆಫ್ ಲೈಫ್ ಅಲ್ಲಿ ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಅಲ್ಲಿನ ಡಿಫ್ರೆನ್ಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಎಂಡೋಮೆಂಬ್ರೇನ್ ಸಿಸ್ಟಮ್ ಅಲ್ಲಿ ಯಾವ್ದಾವ್ದು ಬರುತ್ತೆ, ಮತ್ತೆ ಅದರಲ್ಲಿ ಬರೋದು ಪ್ರತಿಯೊಂದೂ ಅದರ ಫಂಕ್ಷನ್ಸ್ ಏನು, ಗಾಲ್ಗಿ ಕಾಂಪ್ಲೆಕ್ಸ್ ಫಂಕ್ಷನ್ಸ್ ಏನು, ಲಿಪಿಡ್ ಯಾವ್ದು ಸೆಕ್ರೇಟ್ ಮಾಡುತ್ತೆ, ಯಾವ್ದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ಫಂಕ್ಷನ್ ಏನು, ಸೊ ಈ ರೀತಿ. ಓಕೆ, ನೆಕ್ಸ್ಟ್ ಪ್ಲಾಸ್ಮಿಡ್ ಬಗ್ಗೆ 2 ಸರಿ ಕ್ವಶನ್ ಕೇಳಿದ್ದಾರೆ. ಪ್ಲಾಸ್ಮಿಡ್ ಅಂದ್ರೆ ಏನು, ಎಲ್ಲಿರುತ್ತೆ, ಅದರ ಕ್ಯಾರೆಕ್ಟರ್ ಏನು, ಈ ರೀತಿ. ನೆಕ್ಸ್ಟ್ ಬ್ಯಾಕ್ಟೀರಿಯಾ ಸೆಲ್ ಕ್ಯಾರೆಕ್ಟರ್ ಬಗ್ಗೆ ಕೇಳಿದ್ದಾರೆ. ಗ್ಲೈಕೋಕಲಿಕ್ಸ್ ಲೇಯರ್ ಅಂತ ಅಂದ್ರೆ ಏನು, ಆ ರೀತಿ. ಗೊತ್ತಾಯ್ತು. ನೆಕ್ಸ್ಟ್ ಜಿನಾಟ್ ಫೇಸ್, ಸೆಲ್ ಸೈಕಲ್ ಸೆಲ್ ಡಿವಿಷನ್ ಅಲ್ಲಿ ಕ್ವಿಸೆಂಟ್ ಸ್ಟೇಜ್, ಜಿನಾಟ್ ಫೇಸ್ ಅಂತ ಅಂದ್ರೆ ಏನು. ನೆಕ್ಸ್ಟ್ ಪ್ರೊಫೇಸ್ 1 ಅಲ್ಲಿ ಬರುವಂತ ಸ್ಟೇಜಸ್ ಇದೆ ಅಲ್ಲ, ಲೆಪ್ಟೋಟಿನ್, ಝೈಗೋಟಿನ್, ಪ್ಯಾಕೆಟಿನ್, ಡಿಪ್ಲೋಟಿನ್, ಡಯಾಕೈನೆಸಿಸ್, ಇದಿಷ್ಟು ಸ್ಟೇಜಸ್ ಬಗ್ಗೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ,
ಫಂಕ್ಷನ್ಸ್ ಆಫ್ ಪ್ರೋಟೀನ್ ಬಯೋಮಾಲಿಕ್ಯೂಲ್ಸ್ ಬಂದ್ರೆ ಅದರಲ್ಲಿ ಪ್ರೋಟೀನ್ ಫಂಕ್ಷನ್ಸ್ ಇದೆ, ಒಂದು ಚಿಕ್ಕ ಟೇಬುಲರ್ ಕಾಲಮ್ ಹಾಕಿ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಎನ್ಸೈಮ್ ಮೆಕ್ಯಾನಿಸಮ್ ಮತ್ತೆ ಕ್ಯಾರೆಕ್ಟರ್. ಎನ್ಸೈಮ್ ಕ್ಯಾರೆಕ್ಟರ್ಸ್ ಇದೆ, ಜೊತೆಗೆ ಮೆಕ್ಯಾನಿಸಮ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ NCERT ಅಲ್ಲಿ, ಅದನ್ನ ನೋಡಿ. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಬಯೋಮಾಲಿಕ್ಯೂಲ್ಸ್ ಅಂದ್ರೆ ಕೆಲವೊಂದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಕಾರ್ಬೋಹೈಡ್ರೇಟಿನ್ ಸ್ಟ್ರಕ್ಚರ್ ಆಗಿರ್ಬೋದು, ಲಿಪಿಡ್ ಸ್ಟ್ರಕ್ಚರ್ ಆಗಿರ್ಬೋದು, ಆ ಸ್ಟ್ರಕ್ಚರ್ ನ ನೋಡ್ಕೊಳ್ಳಿ, ಅಮೈನೋ ಆಸಿಡ್ ಸ್ಟ್ರಕ್ಚರ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಫೋಟೋಸಿಂಥಸಿಸ್ ಅಲ್ಲಿ ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್, ಯಾವ್ದಾವ್ದು ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಫೋಟೋಸಿಂಥಸಿಸ್ ಅಲ್ಲಿ, ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಬ್ಲಾಕ್ಮನ್ಸ್ ಲಾ ಆಫ್ ಲಿಮಿಟಿಂಗ್ ಫ್ಯಾಕ್ಟರ್ ಇದೆ ಅಲ್ಲ ಅದು. ಮತ್ತೆ ಕೆಲ್ವಿನ್ ಸೈಕಲ್, ಇದರಲ್ಲಿ ಬರುವಂತ ಎನರ್ಜಿ ಅಕೌಂಟ್ ಬಗ್ಗೆ ನಾನು ಇದನ್ನ ಸಿನಾಪ್ಸಿಸ್ ಹೇಳ್ತೀನಿ. ಫೋಟೋಸಿಂಥಸಿಸ್ ಮತ್ತೆ ರೆಸ್ಪಿರೇಷನ್ ಲೆಸನ್ ಇಂದ ಸಿನಾಪ್ಸಿಸ್ ಅಂದ್ರೆ ರಿವಿಷನ್ ಮಾಡಿಸ್ತೀನಿ, ನಿಮ್ಗೆ ಅದು ಚಿಂತೆ ಬೇಡ. ನೆಕ್ಸ್ಟ್ ಗ್ಲೈಕೋಲಿಸಿಸ್, ಕ್ರೆಬ್ ಸೈಕಲ್, RQ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಫಂಕ್ಷನ್ಸ್ ಅಂಡ್ ರೋಲ್ ಆಫ್ ಗ್ರೋತ್ ರೆಗ್ಯುಲೇಟರ್ಸ್, ಯಾವ್ದ್ಯಾವ್ದು ಆಕ್ಸಿನ್, ಗಿಬ್ಬರ್ಲಿನ್, ಸೈಟೋಕೈನಿನ್, ಇದೆಲ್ಲದರ ರೋಲ್ಸ್ ಏನೇನಿದೆ ಅದನ್ನ ನೋಡ್ಕೊಳ್ಳಿ. ಅದರಲ್ಲೂ ಜಾಸ್ತಿ ಟೈಮ್ ರಿಪೀಟ್ ಆಗಿರೋದು ಅಂದ್ರೆ ಆಕ್ಸಿನ್. ನೆಕ್ಸ್ಟ್ ಇನ್ಸ್ಪಿರೇಷನ್, ಎಕ್ಸ್ಪಿರೇಷನ್ ವಾಲ್ಯೂಮ್ ಏನಿದೆ ಅಲ್ಲ NCERT ಅಲ್ಲಿ, ಅದ್ರ ಬಗ್ಗೆ ಕ್ವೆಶನ್ ಕೇಳ್ತೀವಿ. ECG ಅಂತೂ 3 times ರಿಪೀಟ್ ಮಾಡಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬ್ಲಡ್ ಸೆಲ್ ಟೈಪ್ಸ್ ಮತ್ತೆ ಮೆಕ್ಯಾನಿಸಮ್ ಆಫ್ ಕಾನ್ಸಂಟ್ರೇಷನ್ ಆಫ್ ಫಿಲ್ಟ್ರೇಟ್, ಗ್ರಾಮ್ಯುಲರ್ ಫಿಲ್ಟ್ರೇಷನ್ ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ್ದು ಮೆಕ್ಯಾನಿಸಮ್ ಇದೆ ಅದು. ಮತ್ತೆ ಜಾಯಿಂಟ್ಸ್ ಟೈಪ್ಸ್ ಇದೆ ಅಲ್ಲ, ಇದ್ರ ಬಗ್ಗೆ ಕೇಳಿದ್ದಾರೆ. ನರ್ವ್ ಇಂಪಲ್ಸ್ ಮತ್ತೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಗ್ಗೆ ಕೇಳಿದ್ದಾರೆ. ಮಯೋಸಿನ್ ಡಯಾಗ್ರಾಮ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ, ಡಯಾಗ್ರಾಮ್ ನೇ ಕೊಟ್ಬಿಟ್ಟು ಕ್ವಶನ್ ಕೇಳುತ್ತೆ, ಅಥವಾ ಅದ್ರ ಡಯಾಗ್ರಾಮ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಮತ್ತೆ ಸಾರ್ಕೋಮಿಯರ್ ಬಗ್ಗೆನೂ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಹಾರ್ಮೋನ್ಸ್ ಯಾವ್ದಾದ್ರು ಒಂದು ಕೇಳ್ತಾರೆ. ರಿಪೀಟ್ ಆಗಿರೋದು ಅಂದ್ರೆ ಫ್ಲೈಟ್ ಅಂಡ್ ಫ್ಲೈಟ್ ಹಾರ್ಮೋನ್ ಯಾವುದು, ಮೆಲಟೋನಿನ್ ಅಂದ್ರೆ ಏನು ಅದ್ರ ಫಂಕ್ಷನ್, ಆ ರೀತಿ ಕ್ವೆಶನ್ಸ್ ಕೇಳ್ತಾರೆ. ಗೊತ್ತಾಯ್ತು. ಸೊ ಇದಿಷ್ಟು ಮೋಸ್ಟ್ ರಿಪೀಟೆಡ್ ಆಗಿರುವಂತ ಕಾನ್ಸೆಪ್ಟ್. ನೀವು ಬಯಾಲಜಿ ಪ್ರಿಪೇರ್ ಆಗ್ತಿದ್ದೀರಾ ಅಂತಂದ್ರೆ ಈ ಕಾನ್ಸೆಪ್ಟ್ ನೀವು ಮಸ್ಟ್ ಅಂಡ್ ಶುಡ್ ಓದಿರ್ಲೇಬೇಕು. ಗೊತ್ತಾಯ್ತು. ಸೊ ಇದ್ರಲ್ಲೇನೆ ಮತ್ತೆ ರಿಪೀಟ್ ಆಗುವಂತಹ ಚಾನ್ಸಸ್ ಇದೆ. ಜೊತೆಗೆ ನಾನು ಏನ್ ನ್ಯೂಮರಿಕಲ್ ಕ್ವೆಶನ್ ಸಾಲ್ವ್ ಮಾಡಿಸ್ತೀನಲ್ಲ ಆ ವಿಡಿಯೋಸ್ನು ಕೂಡ ನೋಡಿ. ಆಲ್ರೆಡಿ ನಾನು ಹೇಳಿದ್ನಲ್ಲ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲಾಂಟ್ಸ್ ಮಾಲಿಕ್ಯುಲರ್ ಬೇಸ್ ಆಗಿದೆ. ಸೊ ಅದನ್ನ ನೀವು ಕಂಪಲ್ಸರಿ ಆಗಿ ಪ್ರಾಕ್ಟೀಸ್ ಮಾಡಿ. ಸೊ ಇದೇ ರೀತಿ ವಿಡಿಯೋಸ್ ನೋಡ್ತಾ ಇರಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ and share this with your friends and hit the like button. Meet you in the next video. Bye bye.